ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪ ಮಾಡೋಣ ಅಂತ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ತರಗತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಮೇಯ್ನಾಗಿ ನಾವು ಇಲ್ಲಿ ನಿಮಗೆ ಮುಂದೆ ಬರ್ತಕ್ಕಂಥ ಒಂದು ಎ ಪರೀಕ್ಷೆ ಆಗಿರ್ಬೋದು, ಎ ಪರೀಕ್ಷೆ ಆಗಿರ್ಬೋದು, ಬೇರೆ ಎಲ್ಲ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ನಾವು ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಮೇಯ್ನಾಗಿ ಸೈನ್ಸ್ ಕ್ವಶನ್ಸ್ಗಳನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇನೆ. ಯಾಕೆ ಅಂತಂದರೆ ಸೈನ್ಸ್ ಕ್ವಶನ್ಸ್ಗೆ ನೀವು ತುಂಬ ಜನ ಇಲ್ಲಿ ಕೇಳ್ತಾ ಇದ್ರಿ, ಅದಕ್ಕಾಗಿ ಸೈನ್ಸ್ ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇನೆ. ಓಕೆ, ಈಗ ಮೊದಲನೇ ಪ್ರಶ್ನೆಯನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಸೈಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಅಂತ ಕೊಟ್ಟಿದ್ದಾರೆ ಇನ್ ದ ಹ್ಯೂಮನ್ ಲಂಗ್ಸ್ ಅಂತ. ವಾಟ್ ಈಸ್ ದ ಮೇನ್ ಸೈಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಇನ್ ದ ಹ್ಯೂಮನ್ ಲಂಗ್ಸ್ ಅಂತ ಕೊಟ್ಟಿದ್ದಾರೆ. ಮಾನವನ ಶ್ವಾಸಕೋಶದಲ್ಲಿ ಅನಿಲ ವಿನಿಮಯದ ಪ್ರಮುಖ ಸ್ಥಳ ಯಾವುದು ಅಂತ. ಮೊದಲನೇ ಆಪ್ಷನ್ ನೋಡಿ, ಮೊದಲನೇದು ಇಲ್ಲಿ ಬ್ರಾಂಕೈ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಆಲ್ವಿಯೋಲೈ ಅಂತ ಇದೆ. ನೆಕ್ಸ್ಟ್ ಮೂರನೇದು ಟ್ರೇಕಿಯಾ ಅಂತ ಕೊಟ್ಟಿದ್ದಾರೆ. ನಾಲ್ಕನೇದು ಪ್ಲ್ಯೂರಾ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ KPSC ಗ್ರೂಪ್ ಸಿಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಆಲ್ವಿಯೋಲೈ ಅಂತಕ್ಕಂಥದ್ದು ನೋಡಿ. ಇದು ಮಾನವನ ಶ್ವಾಸಕೋಶದಲ್ಲಿ ಅನಿಲ ವಿನಿಮಯ ಆಗ್ತಕ್ಕಂಥ ಒಂದು ಪ್ರಮುಖ ಸ್ಥಳ ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ಆಲ್ವಿಯೋಲೈ ಅಂತ ನಾವು ಕರಿಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನಾವು ಈಗ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಮಸಲ್ಸ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ದ ಪ್ರೊಸೆಸ್ ಆಫ್ ಬ್ರೀತಿಂಗ್ ಅಂತ. ಉಸಿರಾಟ ಪ್ರಕ್ರಿಯೆಯಲ್ಲಿ ಕೆಳಗಿನ ಯಾವ ಸ್ನಾಯುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಕೇಳಿದ್ದಾರೆ. ಮೊದಲನೇದು ಬೈಸೆಪ್ಸ್ ಇದೆ, ಎರಡನೇದು ಡಯಾಫ್ರಾಗಮ್ ಇದೆ, ನೆಕ್ಸ್ಟ್ ಇಲ್ಲಿ ಮೂರನೇದು ಡೆಲ್ಟಾಯ್ಡ್ ಅಂತ ಇದೆ, ನಾಲ್ಕನೇದು ಪೆಕ್ಟೋರಲಿಸ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ನೋಡೋದಾದರೆ ಮೇಯ್ನಾಗಿ ಇಲ್ಲಿ ಈ ಒಂದು ಉಸಿರಾಟ ಪ್ರಕ್ರಿಯೆಯಲ್ಲಿ ಯಾವುದಪ್ಪ ಯೂಸ್ ಮಾಡ್ತೇವೆ ಅಂತ ಅಂದರೆ ಡಯಾಫ್ರಾಗಮ್, ಮಧ್ಯಪಟಲ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇನ್ ಹ್ಯೂಮನ್ಸ್ ದ ರೈಟ್ ಲಂಗ್ ಇಸ್ ಡಿವೈಡೆಡ್ ಇಂಟು ಹೌ ಮೆನಿ ಲೋಬ್ಸ್ ಅಂತ ಕೊಟ್ಟಿದ್ದಾರೆ. ಮಾನವನಲ್ಲಿ ಬಲ ಶ್ವಾಸಕೋಶವನ್ನು ಎಷ್ಟು ಹಾಲೆಗಳಾಗಿ ವಿಂಗಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ನೋಡಿ, ಆಪ್ಷನ್ ಎ 2, ನೆಕ್ಸ್ಟು ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಸಿ ಡಿ 5 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ನೋಡೋದಾದರೆ ಆಪ್ಷನ್ ಬಿ 3 ವಲಯಗಳಾಗಿ, 3 ಹೊಲೆ ಅಥವಾ 3 ಲೋಬ್ಸ್ಗಳಾಗಿ ನಾವು ವಿಂಗಡಣೆಯನ್ನು ಇಲ್ಲಿ ಮಾಡ್ತೇವೆ ಅಂತ. ಅದೇ ರೀತಿ ನೋಡಿ ಮುಂದಿನ ಒಂದು ಪ್ರಶ್ನೆ, ವಾಯ್ಸ್ ಬಾಕ್ಸ್ ಆಫ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಈಸ್ ಅಫಿಷಿಯಲಿ ನೌನ್ ಯಾಸ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ನೀವು ನೋಡ್ಬೋದು, ಮಾನವನ ಉಸಿರಾಟದ ಒಂದು ವ್ಯವಸ್ಥೆಯ ಧ್ವನಿ ಪೆಟ್ಟಿಗೆಯನ್ನು ಅಧಿಕೃತವಾಗಿ ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಮೊದಲನೇ ಆಪ್ಷನ್ ನೋಡಿ ಫ್ಯಾರಿಂಗ್ಸ್ ಅಂತ ಇದೆ, ನೆಕ್ಸ್ಟು ಲ್ಯಾರಿಂಗ್ಸ್ ಅಂತ ಇದೆ, ಮೂರನೇದು ಬ್ರಾಂಕಿಯೋಲ್ ಅಂತ ಇದೆ, ಎಪಿಗ್ಲಾಟಿಸ್ ಅಂತ ಕೊಟ್ಟಿದ್ದಾರೆ ಕಿರುನಾನಿಗೆ ಅಂತ. ಇದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ 2022ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ವಾಯ್ಸ್ ಬಾಕ್ಸನ್ನು ನಾವು ಏನಪ್ಪ ಅಂತ ಇಲ್ಲಿ ಕರಿತಾ ಇದ್ವಿ ಅಂತ ನೋಡೋದಾದರೆ ಲ್ಯಾರಿಂಗ್ಸ್ ಅಂತ ಇಲ್ಲಿ ಕರಿತೇವೆ. ಆಪ್ಷನ್ ಬಿ ಧ್ವನಿ ಪೆಟ್ಟಿಗೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಧ್ವನಿ ಪೆಟ್ಟಿಗೆ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋದಾದರೆ ಇಲ್ಲಿ ನೋಡಿ ವಿಚ್ ಪಿಗ್ಮೆಂಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಇನ್ ದ ಹ್ಯೂಮನ್ ಬ್ಲಡ್ ಅಂತ ಕೊಟ್ಟಿದ್ದಾರೆ. ವಿಚ್ ಪಿಗ್ಮೆಂಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಇನ್ ದ ಹ್ಯೂಮನ್ ಬ್ಲಡ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮೆಲನಿನ್ ಅಂತ ಇದೆ, ನೆಕ್ಸ್ಟು ಅದಾದ ಬಳಿಕ ಇಲ್ಲಿ ಹಿಮೋಗ್ಲೋಬಿನ್ ಅಂತ ಇದೆ, ನೆಕ್ಸ್ಟು ಕ್ಲೋರೋಫಿಲ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟು ಆಪ್ಷನ್ ಡಿ ಇನ್ಸುಲಿನ್ ಅಂತ ಕೊಟ್ಟಿದ್ದಾರೆ. ಮಾನವನ ರಕ್ತದಲ್ಲಿ ಆಮ್ಲಜನಕ ಸಾಗಣೆಗೆ ಯಾವ ವರ್ಣದ್ರವ್ಯವು ಸಹಾಯ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಅಂತ. ಹಿಮೋಗ್ಲೋಬಿನ್ ಏನಿದೆ ಆಪ್ಷನ್ ಬಿ ಇದು ಸಹಾಯ ಮಾಡ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ವಾಟ್ ಪ್ರಿವೆಂಟ್ಸ್ ಫುಡ್ ಫ್ರಮ್ ದ ಎಂಟರಿಂಗ್ ದ ಟ್ರೇಕಿಯಾ ಅಥವಾ ವಿಂಡ್ ಪೈಪ್ ಡ್ಯೂರಿಂಗ್ ಸ್ವ್ಯಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ವಾಟ್ ಪ್ರಿವೆಂಟ್ಸ್ ಫುಡ್ ಅಥವಾ ನುಂಗುವ ಸಮಯದಲ್ಲಿ ಆಹಾರವನ್ನು ಶ್ವಾಸನಾಳವನ್ನು ಪ್ರವೇಶಿಸದಂತೆ ಯಾವುದು ತಡೆಯುತ್ತೆ ಅಂತ ಇಲ್ಲಿ ಪ್ರಶ್ನೆ. ಪಕ್ಕ ಇಂಥ ಪ್ರಶ್ನೆಗಳು ಕೇಳ್ತಾರೆ ನೋಡಿ. ಏನೇನು ಆಪ್ಷನ್ಸ್ ಇದ್ದಾವೆ, ಗ್ಲಾಟಿಸ್ ಅಂತ ಇದೆ, ಎಪಿಗ್ಲಾಟಿಸ್ ಅಂತ ಕೊಟ್ಟಿದ್ದಾರೆ, ಫ್ಯಾರಿಂಗ್ಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟು ಬ್ರಾಂಕೈ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಈಗ ನೋಡೋದಾದರೆ ಇಲ್ಲಿ ಎಪಿಗ್ಲಾಟಿಸ್ ಎಂಬತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ದ ಮೆಂಬ್ರೇನ್ ಕವರಿಂಗ್ ದ ಲಂಗ್ಸ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಶ್ವಾಸಕೋಶವನ್ನು ಆವರಿಸುವ ಪದರವನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಪೆರಿಕಾರ್ಡಿಯಮ್ ಅಂತ ಇದೆ, ನೆಕ್ಸ್ಟು ಏನಪ್ಪ ಅಂತಂದರೆ ಪೆರಿಟೋನಿಯಮ್ ಅಂತ ಕೊಟ್ಟಿದ್ದಾರೆ, ಎರಡನೇದು, ನೆಕ್ಸ್ಟು ಪ್ಲ್ಯೂರಾ ಅಂತ ಕೊಟ್ಟಿದ್ದಾರೆ, ಮೂರನೇದು, ನೆಕ್ಸ್ಟು 4ನೇದು ಮೀನಿಂಜಸ್ ಅಂತ ಕೊಟ್ಟಿದ್ದಾರೆ. ದ ಮೆಂಬ್ರೇನ್ ಕವರಿಂಗ್ ದ ಲಂಗ್ಸ್ ಈಸ್ ಕಾಲ್ಡ್ ಅಂತ ನೋಡಿ, ಮೆಂಬ್ರೇನ್ ಕವರಿಂಗ್ ಲಂಗ್ಸ್ ಈಸ್ ಕಾಲ್ಡ್ ಪ್ಲ್ಯೂರಾ ಅಂತ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ಲ್ಯೂರಾ ಎಂಬತಕ್ಕಂಥದ್ದು ಸರಿಯಾದ ಉತ್ತರ.
ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ನಾರ್ಮಲ್ ಬ್ರೀತಿಂಗ್ ರೇಟ್ ಇನ್ ದ ರೆಸ್ಟಿಂಗ್ ಅಡಲ್ಟ್ ಹ್ಯೂಮನ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಂತ ಕೊಟ್ಟಿದ್ದಾರೆ. ವಿಶ್ರಾಂತಿ ಸಮಯದಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಯಸ್ಕ ಮಾನವನ ಸಾಮಾನ್ಯ ಉಸಿರಾಟದ ಒಂದು ದರ ಎಷ್ಟು ಅಂತ ಕೊಟ್ಟಿದ್ದಾರೆ. 72ರಿಂದ 80 ಅಂತ ಆಪ್ಷನ್ ಇದೆ. ಎರಡನೇದು 12ರಿಂದ 16 ಅಂತ ಕೊಟ್ಟಿದ್ದಾರೆ ಪರ್ ಮಿನಿಟ್ ಅಂತ. 20ರಿಂದ 30 ಪರ್ ಮಿನಿಟ್, 5ರಿಂದ 10 ಪರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಾ. ಏನಪ್ಪ ಅಂತ ಅಂದರೆ 12ರಿಂದ 16 ಪರ್ ಮಿನಿಟ್ ಅಂತ. ಓಕೆನಾ? ಯಾವುದಪ್ಪ ಆಪ್ಷನ್ ಅಂತ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಟೈಡಲ್ ವ್ಯಾಲ್ಯೂಮ್ ಇನ್ ನಾರ್ಮಲ್ ಹೆಲ್ತಿ ಅಡಲ್ಟ್ ಅಪ್ರಾಕ್ಸಿಮೇಟ್ಲಿ ಅಂತ. ಅಂದರೆ ಕನ್ನಡದಲ್ಲಿ ಓದ್ಬೋದು, ಸಾಮಾನ್ಯ ಆರೋಗ್ಯವಂತ ವಯಸ್ಕನಲ್ಲಿ ಟೈಡಲ್ ವ್ಯಾಲ್ಯೂಮ್ ಸರಿಸುಮಾರು ಎಷ್ಟಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. 500 ml ಇದೆ, 1000 ml ಇದೆ, 1500 ml ಇದೆ ಮತ್ತು 2500 ml ಕೊಟ್ಟಿದ್ದಾರೆ. ಸ್ಟೇಟ್ ಮೆಡಿಕಲ್ ಆಫೀಸರಲ್ಲಿ ಪ್ರಶ್ನೆ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಈಗ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 500 ml ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ವೈಟಲ್ ಕೆಪಾಸಿಟಿ ಆಫ್ ದ ಲಂಗ್ಸ್ ಅಂತ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ವೈಟಲ್ ಕೆಪಾಸಿಟಿ ಆಫ್ ಲಂಗ್ಸ್ ಅಂತ ಇದು ಕೂಡ ಸ್ಟೇಟ್ PSC ಟೆಕ್ನಿಕಲಲ್ಲಿ ಕೇಳಿದರು. ಇನ್ನೂ ಕೂಡ ಕೇಳಿದ್ದಾರೆ. ಸ್ಟೇಟ್ PSC ಟೆಕ್ನಿಕಲ್ 2019ರಲ್ಲಿ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಟೋಟಲ್ ವ್ಯಾಲ್ಯೂಮ್ IRV ಪ್ಲಸ್ ERV ಅಂತ. ಇದು ತುಂಬ ಇಂಪಾರ್ಟೆಂಟು, ಇದೇನು ಕೇಳೋದಿಲ್ಲ, ಬಟ್ ನಿಮಗೆ ಗೊತ್ತಿರಲಿ. ಓಕೆನಾ? ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಡ್ಯೂರಿಂಗ್ ಸೆಲ್ಯುಲಾರ್ ರೆಸ್ಪಿರೇಷನ್ ಗ್ಲೂಕೋಸ್ ಈಸ್ ಬ್ರೋಕನ್ ಇಂಟು ಅಂತ ಕೊಟ್ಟಿದ್ದಾರೆ. ಸೆಲ್ಯುಲಾರ್ ರೆಸ್ಪಿರೇಷನ್ ಕೋಶೀಯ ಉಸಿರಾಟದ ಸಮಯದಲ್ಲಿ ಗ್ಲೂಕೋಸ್ ಯಾವುದಾಗಿ ವಿಭಜನೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆಕ್ಸಿಜನ್ ಆ್ಯಂಡ್ ವಾಟರ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಎನರ್ಜಿ, ಲ್ಯಾಕ್ಟಿಕ್ ಆ್ಯಸಿಡ್ ಓನ್ಲಿ, ನೈಟ್ರೋಜನ್ ಆ್ಯಂಡ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಬರುತ್ತೆ, ನೆಕ್ಸ್ಟು ವಾಟರ್ ಬರುತ್ತೆ, ನೆಕ್ಸ್ಟು ಎನರ್ಜಿ ATP ರಿಲೀಸ್ ಆಗುತ್ತೆ. ಹಾಗಾಗಿ ಯಾವುದಪ್ಪ ಇಲ್ಲಿ ಸರಿ ಉತ್ತರ ಅಂತ ಅಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಒಂದು ಪ್ರಶ್ನೆ, ಎಂಫೈಸೀಮಾ ಎಂಬತಕ್ಕಂಥದ್ದು ಇದೊಂದು ಕ್ರೋನಿಕ್ ರೆಸ್ಪಿರೇಟರಿ ಡಿಸೀಸ್. ಇದು ಕಾಸ್ ಬೈ ಅಂತ ಕೊಟ್ಟಿದ್ದಾರೆ. ಎಂಫೈಸೀಮಾ ಎಂಬುದು ದೀರ್ಘಕಾಲದ ಉಸಿರಾಟ ಕಾಯಿಲೆ ಆಗಿದ್ದು ಇದು ಮುಖ್ಯವಾಗಿ ಯಾವುದರಿಂದ ಉಂಟಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ನೋಡಿ. ವಾಟರ್ ಪೊಲ್ಯೂಷನಿಂದ ಆಗುತ್ತಾ, ಸಿಗರೇಟ್ ಸ್ಮೋಕಿಂಗಿಂದ ಆಗುತ್ತಾ, ನಾಯ್ಸ್ ಪೊಲ್ಯೂಷನಿಂದ ಆಗುತ್ತಾ, ಅಥವಾ ಜೆನೆಟಿಕ್ ಡಿಸಾರ್ಡರ್ ಇದು ಅಂತ ಕೊಟ್ಟಿದ್ದಾರೆ. ಇದು ಸ್ಟೇಟ್ PSCಯಲ್ಲೂ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಯಾವುದರಿಂದ ಆಗುತ್ತಪ್ಪ ಅಂತ ಇದೊಂದು ಸಿಗರೇಟ್ ಸ್ಮೋಕಿಂಗಿಂದ ಆಗ್ತಕ್ಕಂಥದ್ದು. ನೋಡಿ, ಸ್ಮೋಕಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಸ್ಮೋಕಿಂಗನ್ನು ಬಿಟ್ಬಿಡಿ, ಇಲ್ಲಾಂದರೆ ಎಂಫೈಸೀಮಾ ಕಾಯಿಲೆ ಬಂದು ನೀವು ಕೂಡ ಗೊಟ್ಟಕ್ಕನ್ನುವಂಥ ಒಂದು ಸಾಧ್ಯತೆ ಇರ್ತದೆ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊಂಬರೋಣ. ಈಗ ಮುಂದಿನ ಒಂದು ಪ್ರಶ್ನೆ, ಇನ್ ವಿಚ್ ಪಾರ್ಟ್ ಆಫ್ ದ ಸೆಲ್ ಡಸ್ ಎನೈರೋಬಿಕ್ ರೆಸ್ಪಿರೇಷನ್ ಅಥವಾ ಗ್ಲೈಕೋಲೈಸಿಸ್ ಟೇಕ್ಸ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಎನೈರೋಬಿಕ್ ಏನು ಅಂದರೆ ಈ ಒಂದು ಗ್ಲೈಕೋಲೈಸಿಸ್ ಅಂತಕ್ಕಂಥದ್ದು ಎಲ್ಲಿ ಆಗುತ್ತೆ ಅಂತ ಇಲ್ಲಿ ಕೇಳಿದರೆ ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್, ರೈಬೋಸೋಮ್ಸ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ನೋಡಿ KA ಗ್ರೂಪ್ C 2023ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದು ಏನಪ್ಪ ಅಂತ ಅಂದರೆ ಇನ್ ವಿಚ್ ಪಾರ್ಟ್ ಆಫ್ ದಟ್ ಸೆಲ್ ಡಸ್ ಅನೆರೋಬಿಕ್ ರೆಸ್ಪಿರೇಷನ್ ಗ್ಲೈಕೋಲೈಸಿಸ್ ಆಗುತ್ತೆ ಅಂತ ನೋಡಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸೈಟೋಪ್ಲಾಸಮಲ್ಲಿ ಇದು ಕಂಡು ಬರುತ್ತೆ. ಸೈಟೋಪ್ಲಾಸಮ್ ಇಸ್ ದ ರೈಟ್ ಆನ್ಸರ್ ಅಂತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಕಾರ್ಬನ್ ಮೊನಾಕ್ಸೈಡ್ ಈಸ್ ಅ ಪಾಯ್ಸನಸ್ ಟು ಹ್ಯೂಮನ್ಸ್ ಬಿಕಾಸ್ ಅಂತ ಕೊಟ್ಟಿದ್ದಾರೆ. ಕಾರ್ಬನ್ ಮೊನಾಕ್ಸೈಡ್ ಎಂಬತಕ್ಕಂಥದ್ದು ಮಾನವರಿಗೆ ವಿಷಕಾರಿಯಾಗಿದೆ. ಯಾಕೆ ಅಂತ ಕೊಟ್ಟಿದ್ದಾರೆ. ಇಟ್ ಡೆಸ್ಟ್ರಾಯ್ಸ್ ದ ಲಂಗ್ಸ್, ಇಟ್ ಹ್ಯಾಸ್ ಹೈಯರ್ ಅಫಿನಿಟಿ ಫಾರ್ ಹಿಮೋಗ್ಲೋಬಿನ್ ದ್ಯಾನ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಆಮ್ಲಜನಕಕ್ಕಿಂತ ಹಿಮೋಗ್ಲೋಬಿನ್ ಜೊತೆ ಸೇರುವ ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ ಅಂತ. ಇಟ್ ಸ್ಟಾಪ್ಸ್ ದ ಹಾರ್ಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಟ್ ಕಾಸಸ್ ಡಿಸಿನೆಸ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ KPSC ಗ್ರೂಪ್ ಸಿಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. 2017ರಲ್ಲಿ ಕೇಳಿದರು. ಓಕೆನಾ? ಕಾರ್ಬನ್ ಮೊನಾಕ್ಸೈಡ್ ಅಂತಕ್ಕಂಥದ್ದು ಪಾಯ್ಸನಸ್ ಇದೆ ಹ್ಯೂಮನ್ ಬಾಡಿಗೆ. ಯಾಕೆ ಅಂತ ಇಲ್ಲಿ ಪ್ರಶ್ನೆ ನೋಡಿ. ಯಾಕಪ್ಪ ಅಂತ ಅಂದರೆ ಇದು ಏನಪ್ಪ ಮಾಡುತ್ತೆ ಅಂತ ಅಂದರೆ ಇಲ್ಲಿ ಇಟ್ ಹ್ಯಾಸ್ ಹೈಯರ್ ಅಫಿನಿಟಿ ಫಾರ್ ಹಿಮೋಗ್ಲೋಬಿನ್ ದಟ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಆಮ್ಲಜನಕಕ್ಕಿಂತ ಹಿಮೋಗ್ಲೋಬಿನ್ ಜೊತೆ ಸೇರುವ ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ. ಅದಕ್ಕಾಗಿ ಇದು ಏನಪ್ಪ ಮಾಡುತ್ತೆ ಅಂತ ಅಂದರೆ ತುಂಬ ವಿಷಕಾರಿ ಆಗಿದೆ, ಮಾನವನ ಒಂದು ಬಾಡಿಗೆ ವಿಷಕಾರಿಯಾಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ರೆಸ್ಪಿರೇಟರಿ ಸೆಂಟರ್ ಇನ್ ದ ಹ್ಯೂಮನ್ ಬ್ರೈನ್ ಈಸ್ ಲೊಕೇಟೆಡ್ ಇನ್ ಅಂತ ಕೊಟ್ಟಿದ್ದಾರೆ. ಮಾನವ ಮೆದುಳಿನಲ್ಲಿ ಉಸಿರಾಟದ ಕೇಂದ್ರವು ಎಲ್ಲಿದೆ ಅಂತ. ಸೆರೆಬ್ರಮ್ ಅಂತ ಇದೆ, ನೆಕ್ಸ್ಟು ಮೆಡುಲಾ ಒಬ್ಲಾಂಗೇಟ ಇದೆ, ಸೆರಿಬೆಲ್ಲಮ್ ಅಂತ ಇದೆ, ಥಲಾಮಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಸ್ಟೇಟ್ PSC ಗ್ರೂಪ್ B ಯಲ್ಲಿ ಕೊಟ್ಟಿದೆ 2021ರಲ್ಲಿ. ರೆಸ್ಪಿರೇಟರಿ ಸೆಂಟರ್ ಅಂತ, ರೆಸ್ಪಿರೇಟರಿ ಸೆಂಟರ್ ಏನಿದೆ ಹ್ಯೂಮನ್ ಬಾಡಿ ಬ್ರೈನಲ್ಲಿ ಅದು ಎಲ್ಲಿದೆ ಅಂತ ಕೊಟ್ಟಿದ್ದಾರೆ. ಮಾನವನ ಮೆದುಳಿನಲ್ಲಿ ಉಸಿರಾಟದ ಕೇಂದ್ರ ಎಲ್ಲಿರುತ್ತೆ ಅಂತ ಕೇಳಿದರೆ ಎಲ್ಲಪ್ಪ ಇರುತ್ತೆ ಅಂತ ಅಂದರೆ ಇದು ಮೆಡುಲಾ ಒಬ್ಲಾಂಗೇಟಾದಲ್ಲಿ ಇರುತ್ತೆ. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಮೆಡುಲಾ ಒಬ್ಲಾಂಗೇಟ ಇಲ್ಲಿ ಕಂಡು ಬರುತ್ತೆ ಅಂತ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ,
ಟೋಟಲ್ ಲಂಗ್ ಕೆಪಾಸಿಟಿ TLC ಅಂತ ಕರೀತಾರೆ. ಇನ್ ಹ್ಯೂಮನ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಂತ ಕೊಟ್ಟಿದ್ದಾರೆ. ಮಾನವರಲ್ಲಿ ಒಟ್ಟು ಶ್ವಾಸಕೋಶ ಸಾಮರ್ಥ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ. ಶ್ವಾಸಕೋಶದ ಸಾಮರ್ಥ್ಯ ಅಂದರೆ ನೀವು ಗಾಳಿಯನ್ನು ತೆಗೆದುಕೊಳ್ತೀರಾ, ಎಷ್ಟು ಇರುತ್ತೆ, ಎಷ್ಟು 2 ಲೀಟ್ರ್ ಇರುತ್ತಾ, 4 ಲೀಟ್ರ್ ಇರುತ್ತಾ, 6 ಲೀಟ್ರ್ ಇರುತ್ತಾ, ಅಥವಾ 10 ಲೀಟ್ರ್ ಐತಾ ನಿಮ್ಮ ಒಂದು ಶ್ವಾಸಕೋಶ ಅಂತ. ಓಕೆನಾ? ಎಷ್ಟಿರುತ್ತೆ ನೋಡಿ, ಎಷ್ಟಿರುತ್ತಪ್ಪ ಅಂತಂದರೆ 6 ಲೀಟ್ರ್ ಇರುತ್ತೆ. 6 ಲೀಟ್ರ್ ಇರುತ್ತೆ. ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಡೈರೆಕ್ಟಾಗಿ ಇದೇ ರೀತಿ ಬರ್ತವೆ. ಯಾಕೆ ಅಂತಂದರೆ ಸ್ಟೇಟ್ ಹೆಲ್ತ್ ಸರ್ವಿಸ್ ಎಕ್ಸಾಮಲ್ಲಿ 2022ರಲ್ಲಿ ಕೇಳಿದರೆ ಇದೇ ರಿಪೀಟ್ ಆಗ್ಬೋದು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಸೈನ್ಸ್ ಕ್ವಶನ್ ಹಿಂಗೆ ಬರೋದು. ನೆಕ್ಸ್ಟ್ ಓಕೆ, ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಅನೆರೋಬಿಕ್ ರೆಸ್ಪಿರೇಷನ್ ಇನ್ ಮಸಲ್ಸ್ ಅಂತ ಕೊಟ್ಟಿದ್ದಾರೆ. ಸ್ನಾಯುಗಳಲ್ಲಿನ ಆಮ್ಲಜನಕ ರಹಿತ ಉಸಿರಾಟದ ಅಂತಿಮ ಉತ್ಪನ್ನ ಯಾವುದು ಅಂತ ಕೊಟ್ಟಿದ್ದಾರೆ. CHSL ಅಲ್ಲೂ ಕೂಡ ಕೇಳಿದರು, ಮತ್ತು ಇಲ್ಲಿ ಸ್ಟೇಟ್ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2019ರಲ್ಲಿ ಕೇಳಿದ್ದಾರೆ ನೋಡಿ. ಪೈರುವಿಕ್ ಆ್ಯಸಿಡ್ ಇದೆ, ಎಥನಾಲ್ ಇದೆ, ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ, ಅಸಿಟಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಲ್ಯಾಕ್ಟಿಕ್ ಆ್ಯಸಿಡ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಲ್ಯಾಕ್ಟಿಕ್ ಆ್ಯಸಿಡ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ದ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಆಪ್ಷನ್ ಇದೆ. ನೆಕ್ಸ್ಟು ಇಂಟರ್ನಲ್ ರೆಸ್ಪಿರೇಷನ್ ಅಥವಾ ಆಂತರಿಕ ಉಸಿರಾಟ ಅಂತಿದೆ. ಏರೋಬಿಕ್ ರೆಸ್ಪಿರೇಷನ್ ಅಂತಿದೆ. ಪಲ್ಮನರಿ ಆಸ್ಪಿರೇಷನ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ PSI 2023ರಲ್ಲಿ ಕೇಳಿದರು. ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಂಟರ್ನಲ್ ರೆಸ್ಪಿರೇಷನ್ ಅಂತ ನಾವು ಕರಿತೇವೆ. ಆಪ್ಷನ್ B ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಅಸ್ತಮಾ ಈಸ್ ಅ ಡಿಸೀಸ್ ಕಾಲ್ಡ್ ಬೈ ಇನ್ಫ್ಲಮೇಷನ್ ಆಫ್ ಅಂತ ಕೊಟ್ಟಿದ್ದಾರೆ. ಅಸ್ತಮಾ ಎಂಬತಕ್ಕಂಥದ್ದು ಯಾವುದರ ಉರಿಯೂತದಿಂದ ಉಂಟಾಗುವ ಕಾಯಿಲೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಟ್ರೇಕಿಯಾ ಅಂತ ಇದೆ, ಬ್ರಾಂಕೈ ಮತ್ತು ಬ್ರಾಂಕಿಯೋಲ್ಸ್, ಆಲ್ವಿಯೋಲೈ, ಲ್ಯಾರಿಂಗ್ಸ್ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಸ್ತಮಾ ಈಸ್ ಕಾಸ್ಡ್ ಬೈ ಇನ್ಫ್ಲಮೇಷನ್ ಆಫ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಇದು ಬ್ರಾಂಕೈ ಮತ್ತು ಬ್ರಾಂಕಿಯೋಲ್ಸ್ಗೆ ಇದು ಏನಪ್ಪ ಮಾಡುತ್ತೆ ಅಂತ ಅಂದರೆ ಶ್ವಾಸನಾಳದ ಕವಲುಗಳು ಮತ್ತು ಶ್ವಾಸನಳಿಕೆಗಳಿಗೆ ಇದೇನು ಮಾಡುತ್ತೆ, ಅಫೆಕ್ಟನ್ನು ಮಾಡುತ್ತೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ದ ವ್ಯಾಲ್ಯೂಮ್ ಆಫ್ ಏರ್ ಇನ್ವಾಲ್ವ್ಡ್ ಇನ್ ಬ್ರೀತಿಂಗ್ ಅಂತ. ಉಸಿರಾಟದಲ್ಲಿ ಒಳಗೊಂಡಿರುವ ಗಾಳಿಯ ಪ್ರಮಾಣವನ್ನು ಅಳೆಯಲು ಯಾವ ಉಪಕರಣವನ್ನು ಇಲ್ಲಿ ಬಳಸ್ತಾರೆ ಅಂತ. ಉಸಿರಾಟದಲ್ಲಿ ಇರತಕ್ಕಂಥ ಒಳಗೊಂಡಿರ್ತಕ್ಕಂಥ ಗಾಳಿಯ ಪ್ರಮಾಣವನ್ನು ಯಾವ ಉಪಕರಣದಲ್ಲಿ ಬಳಸಲಾಗುತ್ತೆ ಅಂತ ಕೇಳಿದರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ SDA 2018ರಲ್ಲಿ ಕೇಳಿತ್ತು. ಸೇಮ್ ಕ್ವಶನ್ನು. ಈಗ ಎಲ್ಲರೂ ಕೂಡ ನೀವೇನು ಮಾಡಬೇಕು, ಇದಕ್ಕೆ ಆನ್ಸರನ್ನು ನೀವು ಮಾಡಬೇಕು ಅಂತ. ಓಕೆನಾ? ಆನ್ಸರ್ ಮಾಡ್ತೀರಾ? ನೋಡೋಣ, ಮಾಡಿ ಆನ್ಸರ್ ಮಾಡೋಣ. ಯಾರಿಗಾದರೂ ಗೊತ್ತಾಗಲಿಲ್ಲ ಅಂತಂದರೆ ನಾನು ಆನ್ಸರನ್ನು PDF ಅಲ್ಲಿ ಕೊಟ್ಟಿರ್ತೇನೆ. ನಿಮಗೇನಾದರೂ PDF ಬೇಕು ಅಂತ ಅಂದರೆ, ಈ ಒಂದು ಸೈನ್ಸ್ ಕ್ಲಾಸ್ನ ಒಂದು PDF ಬೇಕು ಅಂತ ಅಂದರೆ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡೋದಕ್ಕೆ ಹೇಳಿದೆ, ಆದರೆ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಇದುವರೆಗೂ ಕೂಡ. ನಿಮಗೇನಾದರೂ PDF ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ udyogjeevan12@gmail.com ಅಂತ ಇಲ್ಲಿ ಏನಪ್ಪ ಇದೆ ಅಂತ ಅಂದರೆ ಇಮೇಲ್ ID ಇದೆ. ಇಲ್ಲಿ ಹೋಗಿ ನೀವು ಇಮೇಲನ್ನು ಮಾಡಿ ನಿಮಗೆ PDF ಹೇಗೆ ಪಡ್ಕೋಬೇಕು ಅಂತ ನಾನು ಹೇಳ್ತೇನೆ. ಓಕೆನಾ? ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಕೊನೆಯದಾಗಿ ನಾನು ಉತ್ತರಗಳನ್ನು ಕೊಟ್ಟಿರ್ತೇನೆ, ನೋಡ್ಕೋಬೋದು. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.